ಮೊದಲನೇದಾಗಿ ತಾವು ದಕ್ಷ ಪೊಲೀಸ್ ಅಧಿಕಾರಿ ಅಂದರು. ದಕ್ಷವಾಗಿರಬೇಕು ಅಂತಲೇ ಸರ್ಕಾರ ನಮಗೆ ಸಂಬಳ ಕೊಡೋದು. ದಕ್ಷವಾಗಿರಬೇಕು ಅನ್ನೋದು ಪ್ರತಿಯೊಬ್ಬರ ಜವಾಬ್ದಾರಿ. ಮಗ ಸಿನಿಮಾ ಬರ್ತಾ ಇದೆ ಟಾಸ್ಕ್ ಅಂತ, ಹಾಗಾಗಿ ಅದು ಖುಷಿ ಆಯ್ತು. ಯಾಕಂದರೆ ಅದರಲ್ಲೂ ಸಹ ಸ್ವಲ್ಪ ಮಟ್ಟಿಗೆ ಪೊಲೀಸಿನ ಕಥೆ ಅಂಶಗಳಿದೆ ಅಂತ ಹೇಳಿದ್ದಾನೆ ಅವನು. ಅತಿ ಮುಖ್ಯವಾಗಿ ಏನಂತಂದರೆ ಈಗಿನ ಕಾಲದಲ್ಲಿ ಮಕ್ಕಳಿಗೆ ಅವ್ರದ್ದು ಏನೊಂದು ಪ್ಯಾಷನ್ ಇರುತ್ತೆ, ಆ ಪ್ಯಾಷನನ್ನು ನಾವು ಸಪೋರ್ಟ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಸೊ ಹಿಂದೆಲ್ಲ ನಮಗೆಲ್ಲ ತಂದೆ ತಾಯಿ ಮಕ್ಕಳಿಗೆ ಏನು ಒಳ್ಳೇದು ಅದನ್ನೇ ಮಾಡಿ ಅಂತನ್ನೋರು. ಈಗ ಚೇಂಜ್ ಆಗಿದೆ ಕಾನ್ಸೆಪ್ಟು, ಮಕ್ಕಳಿಗೆ ಏನು ಇಷ್ಟನೋ ಅದನ್ನು ಮಾಡಲಿ ಅಂತ. ಸೊ ಹಾಗಾಗಿ ನಾನು ಮಗನಿಗೆ ಏನು ಇಷ್ಟನೋ ಅದು ಮಾಡಲಿ ಅಂತ. ಅವನಿಗೆ ಮೊದಲಿಂದ ಸ್ವಲ್ಪ ಚಲನಚಿತ್ರಗಳ ಕಡೆ ಒಲವಿತ್ತು. ಹಿಂದೆ 2 ಸಿನಿಮಾದಲ್ಲಿ ಮಾಡಿದಾಗ ನಾನು ಜೀವನ ಪೂರ್ತಿ ಏನು ಮಾಡಬೇಡ ಅಂತ ಹೇಳಿದೆ ಅದನ್ನು ಮಾಡ್ಕೊಂಡು ಬಂದಿದ್ದ ಸ್ಕ್ರೀನ್ ಮೇಲೆ, ಭೀಮಾ ಸಿನಿಮಾದಲ್ಲಿಲ್ಲ. ಈಗ ಮೊದಲನೇ ಬಾರಿಗೆ ನಾಯಕ ನಟನಾಗಿ ಮಾಡ್ತಾಯಿದ್ದಾನೆ. ಸೊ ಹಾಗಾಗಿ ಇದರೊಂದು ಒಳ್ಳೆ ಪಾತ್ರ ಮಾಡಿದ್ದೀನಿ, ಖುಷಿ ಇದೆ. ಇದ್ರ ಜೊತೆಗೆ ನೀವು ಒಂದು ಮಾತು ಹೇಳಿದ್ರಂತೆ, ಸೊ ಎಜುಕೇಷನ್ ಇಂಪಾರ್ಟೆಂಟು, ಎಜುಕೇಷನ್ ಕಂಪ್ಲೀಟ್ ಮಾಡೋ ಅದಾದ್ಮೇಲೆ ನಿಮ್ಗೆ ಏನು ಬೇಕು ನೀವು ಮಾಡೋಣ. ಸೊ ಎಷ್ಟೋ ಜನರಿಗೆ ಅದು ಇನ್ಸ್ಪೈರ್ ಆಗುತ್ತೆ. ಯಾಕಂತೇಳಿದ್ರೆ ಎಜುಕೇಷನ್ ಇಂಪಾರ್ಟೆಂಟು, ಅದ್ರ ಜೊತೆಗೆ ಸ್ಕಿಲ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಆದರೆ ಅದಕ್ಕಿಂತ ಇಂಪಾರ್ಟೆನ್ಸ್ ಎಜುಕೇಷನ್ ಅನ್ನುವಂಥದ್ದು. ಆ ಬಗ್ಗೆ ಸೊ ಶಿಕ್ಷಣ ಅನ್ನೋದು ಪ್ರತಿಯೊಬ್ಬರಿಗೂ ಮುಖ್ಯ ಆಗುತ್ತೆ. ಯಾಕಂದರೆ ಇವತ್ತು ನೀವು ಹೋದರೆ ಎಲ್ಲಾದರೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ನೀವೊಂದು LLB ಮಾಡಿರ್ತೀರ, ನಿಮಗೊಂದು ಲಾ ಗ್ರಾಜ್ಯುಯೇಟ್ ಅಂದರೆ ಅದರದ್ದೇ ಆದಂಥ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ. ನೀವೊಬ್ಬ ಡಾಕ್ಟರ್ ನಿಮಗೊಂದು ಪ್ರೊಫೆಷ್ನಲ್ ಕಾನ್ಫಿಡೆನ್ಸ್ ಕೊಡುತ್ತೆ. ಹಾಗೆ ಶಿಕ್ಷಣ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಕಾನ್ಫಿಡೆನ್ಸ್ ಕೊಡೋದಕ್ಕೋಸ್ಕರ ಅದು ಬೇಕಾಗಿದೆ. ಮತ್ತು ಶಿಕ್ಷಣದಲ್ಲೂ ಸಹ ಈಗಿನ ಕಾಲಕ್ಕೆ, ಪ್ರಸಕ್ತ ಕಾಲಕ್ಕೆ ಏನೆಲ್ಲ ಬೇಕೋ ಅದು ಮುಂದೆ ಇಂಟ್ರೊಡ್ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ನಮ್ಮ ಸಿಲೆಬಸ್ ಬುಕ್ಗಳಲ್ಲಿ ನಾವು ಓದಿದಾಗ ಪೊಲೀಸ್ ಸ್ಟೇಷನ್ಗೆ ಹೇಗೆ ಕಂಪ್ಲೇಂಟ್ ಕೊಡಬೇಕು, ಒಂದು ವೆಹಿಕಲ್ನ ಹೇಗೆ ತೊಗೋಬೇಕು, ಒಂದು ಪ್ರಾಪರ್ಟಿ ತೊಗೋಬೇಕಾದ್ರೆ ಏನು ರೆಕಾರ್ಡ್ಸ್ ಬೇಕು, ಈ ಥರದ್ದು ಜನರಲ್ ನಾಲೆಜ್ ಇರ್ತಕ್ಕಂಥದ್ದು, ಪ್ರತಿದಿನ ಬೇಕಾಗಿರ್ತಕ್ಕಂಥದ್ದು ಶಿಕ್ಷಣದಲ್ಲಿ ಮುಂದಿನ ದಿನದಲ್ಲಿ ಅಳವಡಿಸಬೇಕು ಅಂತ ನಾನು ಆಸೆ ಪಡ್ತೀನಿ. ಸರ್, ಇದ್ರ ಜೊತೆಗೆ ನೀವು ಒಬ್ಬ ಅಧಿಕಾರಿ ಅಥವಾ ನಿಮ್ಮ ಮಗ ಅನ್ನೋದಕ್ಕಿಂತ ಆಚೆಗೆ ಹೊರತುಪಡಿಸಿ ಒಂದು ಒಳ್ಳೆ ನಟ ಜಯಶ್ರೀ ಅವರು. ಸೊ ಅವರ ವಾಯ್ಸ್ ಆಗಿರ್ಬೋದು, ಈ ಹಿಂದೆ ನಾವು ನೋಡಿದ ಭೀಮಾ ಆಗಿರ್ಬೋದು, ಸಲಗ ಆಗಿರ್ಬೋದು, ಒಂದು ಒಳ್ಳೆ ಅದ್ಭುತ ನಟನೆ ಮಾಡಿದ್ದಾರೆ. ಇಂತಹ ಒಬ್ಬ ನಟ ಈಗ ಮೇನ್ ಲೀಡಲ್ಲಿ ಬರ್ತಾ ಇದ್ದಾರೆ. ಸೊ ಆಡಿಯನ್ಸ್ಗೆ ಏನು ಹೇಳ್ತಾರೆ? ಆಡಿಯನ್ಸ್ಗೆ ಅಪ್ಪ ಆಗಿ ಹೇಳಲಿಕ್ಕೆ ಒಂದೇ ಬಯಸ್ತೀನಿ, ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ. ಇಷ್ಟ ಆದರೆ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂಥೇಳಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂಥೇಳಿ. ನನ್ನ ಮಗ ಆದರೆ ತಾನೇ ಏನಂತ, ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಯಾಕಪ್ಪ ಹೋಗ್ತೀಯ, ದುಡ್ಡು ಟೈಮ್ ವೇಸ್ಟ್ ಮಾಡ್ತೀಯ ಅಂತ ಹೇಳಬೇಕಾಗತ್ತೆ. ಆದರೆ ಹಂಗೆ ಹೇಳೋದಕ್ಕೆ ಮುಂಚೆ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ, ಆಮೇಲೆ ಒಂದು ಸಿನಿಮಾ ತೆಗಿಯೋಕೆ ಎಷ್ಟೆಲ್ಲ ಕಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಇಟ್ಕೊಂಡು ಹೇಳಿ. ಆಗ ಖಂಡಿತ ನಿಮ್ಮ ಒಪಿನಿಯನ್ ಅವರು ಅರ್ಥ ಮಾಡಿಕೊಂಡು ತಪ್ಪು ಮಾಡಿದ್ರೆ ಸುಧಾರಿಸ್ಕೊಳ್ಳಿ, ತಿದ್ದುಕೊಳ್ಳಿ, ಕಲ್ತ್ಕೊಳ್ಳಿ. ಸೊ ಇದನ್ನೇ ಹೇಳಕ್ಕೆ ಬಯಸ್ತೀನಿ, ನನ್ನ ಮಗನಿಗೂ ಅಷ್ಟೇ, ಬೇರೆಯವ್ರಿಗೂ ಅಷ್ಟೇ. ಮೊದಲನೇದಾಗಿ ತಾವು ದಕ್ಷ ಪೊಲೀಸ್ ಅಧಿಕಾರಿ ಅಂದರು. ದಕ್ಷವಾಗಿರಬೇಕು ಅಂತಲೇ ಸರ್ಕಾರ ನಮಗೆ ಸಂಬಳ ಕೊಡೋದು. ದಕ್ಷವಾಗಿರಬೇಕು ಅನ್ನೋದು ಪ್ರತಿಯೊಬ್ಬರ ಜವಾಬ್ದಾರಿ. ಮಗ ಸಿನಿಮಾ ಬರ್ತಾ ಇದೆ ಟಾಸ್ಕ್ ಅಂತ, ಹಾಗಾಗಿ ಅದು ಖುಷಿ ಆಯ್ತು. ಯಾಕಂದರೆ ಅದರಲ್ಲೂ ಸಹ ಸ್ವಲ್ಪ ಮಟ್ಟಿಗೆ ಪೊಲೀಸಿನ ಕಥೆ ಅಂಶಗಳಿದೆ ಅಂತ ಹೇಳಿದ್ದಾನೆ ಅವನು. ಅತಿ ಮುಖ್ಯವಾಗಿ ಏನಂತಂದರೆ ಈಗಿನ ಕಾಲದಲ್ಲಿ ಮಕ್ಕಳಿಗೆ ಅವ್ರದ್ದು ಏನೊಂದು ಪ್ಯಾಷನ್ ಇರುತ್ತೆ, ಆ ಪ್ಯಾಷನನ್ನು ನಾವು ಸಪೋರ್ಟ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಸೊ ಹಿಂದೆಲ್ಲ ನಮಗೆಲ್ಲ ತಂದೆ ತಾಯಿ ಮಕ್ಕಳಿಗೆ ಏನು ಒಳ್ಳೇದು ಅದನ್ನೇ ಮಾಡಿ ಅಂತನ್ನೋರು. ಈಗ ಚೇಂಜ್ ಆಗಿದೆ ಕಾನ್ಸೆಪ್ಟು, ಮಕ್ಕಳಿಗೆ ಏನು ಇಷ್ಟನೋ ಅದನ್ನು ಮಾಡಲಿ ಅಂತ. ಸೊ ಹಾಗಾಗಿ ನಾನು ಮಗನಿಗೆ ಏನು ಇಷ್ಟನೋ ಅದು ಮಾಡಲಿ ಅಂತ. ಅವನಿಗೆ ಮೊದಲಿಂದ ಸ್ವಲ್ಪ ಚಲನಚಿತ್ರಗಳ ಕಡೆ ಒಲವಿತ್ತು. ಹಿಂದೆ 2 ಸಿನಿಮಾದಲ್ಲಿ ಮಾಡಿದಾಗ ನಾನು ಜೀವನ ಪೂರ್ತಿ ಏನು ಮಾಡಬೇಡ ಅಂತ ಹೇಳಿದೆ ಅದನ್ನು ಮಾಡ್ಕೊಂಡು ಬಂದಿದ್ದ ಸ್ಕ್ರೀನ್ ಮೇಲೆ, ಭೀಮಾ ಸಿನಿಮಾದಲ್ಲಿಲ್ಲ. ಈಗ ಮೊದಲನೇ ಬಾರಿಗೆ ನಾಯಕ ನಟನಾಗಿ ಮಾಡ್ತಾಯಿದ್ದಾನೆ. ಸೊ ಹಾಗಾಗಿ ಇದರೊಂದು ಒಳ್ಳೆ ಪಾತ್ರ ಮಾಡಿದ್ದೀನಿ, ಖುಷಿ ಇದೆ. ಇದ್ರ ಜೊತೆಗೆ ನೀವು ಒಂದು ಮಾತು ಹೇಳಿದ್ರಂತೆ, ಸೊ ಎಜುಕೇಷನ್ ಇಂಪಾರ್ಟೆಂಟು, ಎಜುಕೇಷನ್ ಕಂಪ್ಲೀಟ್ ಮಾಡೋ ಅದಾದ್ಮೇಲೆ ನಿಮ್ಗೆ ಏನು ಬೇಕು ನೀವು ಮಾಡೋಣ. ಸೊ ಎಷ್ಟೋ ಜನರಿಗೆ ಅದು ಇನ್ಸ್ಪೈರ್ ಆಗುತ್ತೆ. ಯಾಕಂತೇಳಿದ್ರೆ ಎಜುಕೇಷನ್ ಇಂಪಾರ್ಟೆಂಟು, ಅದ್ರ ಜೊತೆಗೆ ಸ್ಕಿಲ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಆದರೆ ಅದಕ್ಕಿಂತ ಇಂಪಾರ್ಟೆನ್ಸ್ ಎಜುಕೇಷನ್ ಅನ್ನುವಂಥದ್ದು. ಆ ಬಗ್ಗೆ ಸೊ ಶಿಕ್ಷಣ ಅನ್ನೋದು ಪ್ರತಿಯೊಬ್ಬರಿಗೂ ಮುಖ್ಯ ಆಗುತ್ತೆ. ಯಾಕಂದರೆ ಇವತ್ತು ನೀವು ಹೋದರೆ ಎಲ್ಲಾದರೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ನೀವೊಂದು LLB ಮಾಡಿರ್ತೀರ, ನಿಮಗೊಂದು ಲಾ ಗ್ರಾಜ್ಯುಯೇಟ್ ಅಂದರೆ ಅದರದ್ದೇ ಆದಂಥ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ. ನೀವೊಬ್ಬ ಡಾಕ್ಟರ್ ನಿಮಗೊಂದು ಪ್ರೊಫೆಷ್ನಲ್ ಕಾನ್ಫಿಡೆನ್ಸ್ ಕೊಡುತ್ತೆ. ಹಾಗೆ ಶಿಕ್ಷಣ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಕಾನ್ಫಿಡೆನ್ಸ್ ಕೊಡೋದಕ್ಕೋಸ್ಕರ ಅದು ಬೇಕಾಗಿದೆ. ಮತ್ತು ಶಿಕ್ಷಣದಲ್ಲೂ ಸಹ ಈಗಿನ ಕಾಲಕ್ಕೆ, ಪ್ರಸಕ್ತ ಕಾಲಕ್ಕೆ ಏನೆಲ್ಲ ಬೇಕೋ ಅದು ಮುಂದೆ ಇಂಟ್ರೊಡ್ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ನಮ್ಮ ಸಿಲೆಬಸ್ ಬುಕ್ಗಳಲ್ಲಿ ನಾವು ಓದಿದಾಗ ಪೊಲೀಸ್ ಸ್ಟೇಷನ್ಗೆ ಹೇಗೆ ಕಂಪ್ಲೇಂಟ್ ಕೊಡಬೇಕು, ಒಂದು ವೆಹಿಕಲ್ನ ಹೇಗೆ ತೊಗೋಬೇಕು, ಒಂದು ಪ್ರಾಪರ್ಟಿ ತೊಗೋಬೇಕಾದ್ರೆ ಏನು ರೆಕಾರ್ಡ್ಸ್ ಬೇಕು, ಈ ಥರದ್ದು ಜನರಲ್ ನಾಲೆಜ್ ಇರ್ತಕ್ಕಂಥದ್ದು, ಪ್ರತಿದಿನ ಬೇಕಾಗಿರ್ತಕ್ಕಂಥದ್ದು ಶಿಕ್ಷಣದಲ್ಲಿ ಮುಂದಿನ ದಿನದಲ್ಲಿ ಅಳವಡಿಸಬೇಕು ಅಂತ ನಾನು ಆಸೆ ಪಡ್ತೀನಿ. ಸರ್, ಇದ್ರ ಜೊತೆಗೆ ನೀವು ಒಬ್ಬ ಅಧಿಕಾರಿ ಅಥವಾ ನಿಮ್ಮ ಮಗ ಅನ್ನೋದಕ್ಕಿಂತ ಆಚೆಗೆ ಹೊರತುಪಡಿಸಿ ಒಂದು ಒಳ್ಳೆ ನಟ ಜಯಶ್ರೀ ಅವರು. ಸೊ ಅವರ ವಾಯ್ಸ್ ಆಗಿರ್ಬೋದು, ಈ ಹಿಂದೆ ನಾವು ನೋಡಿದ ಭೀಮಾ ಆಗಿರ್ಬೋದು, ಸಲಗ ಆಗಿರ್ಬೋದು, ಒಂದು ಒಳ್ಳೆ ಅದ್ಭುತ ನಟನೆ ಮಾಡಿದ್ದಾರೆ. ಇಂತಹ ಒಬ್ಬ ನಟ ಈಗ ಮೇನ್ ಲೀಡಲ್ಲಿ ಬರ್ತಾ ಇದ್ದಾರೆ. ಸೊ ಆಡಿಯನ್ಸ್ಗೆ ಏನು ಹೇಳ್ತಾರೆ? ಆಡಿಯನ್ಸ್ಗೆ ಅಪ್ಪ ಆಗಿ ಹೇಳಲಿಕ್ಕೆ ಒಂದೇ ಬಯಸ್ತೀನಿ, ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ. ಇಷ್ಟ ಆದರೆ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂಥೇಳಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂಥೇಳಿ. ನನ್ನ ಮಗ ಆದರೆ ತಾನೇ ಏನಂತ, ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಯಾಕಪ್ಪ ಹೋಗ್ತೀಯ, ದುಡ್ಡು ಟೈಮ್ ವೇಸ್ಟ್ ಮಾಡ್ತೀಯ ಅಂತ ಹೇಳಬೇಕಾಗತ್ತೆ. ಆದರೆ ಹಂಗೆ ಹೇಳೋದಕ್ಕೆ ಮುಂಚೆ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ, ಆಮೇಲೆ ಒಂದು ಸಿನಿಮಾ ತೆಗಿಯೋಕೆ ಎಷ್ಟೆಲ್ಲ ಕಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಇಟ್ಕೊಂಡು ಹೇಳಿ. ಆಗ ಖಂಡಿತ ನಿಮ್ಮ ಒಪಿನಿಯನ್ ಅವರು ಅರ್ಥ ಮಾಡಿಕೊಂಡು ತಪ್ಪು ಮಾಡಿದ್ರೆ ಸುಧಾರಿಸ್ಕೊಳ್ಳಿ, ತಿದ್ದುಕೊಳ್ಳಿ, ಕಲ್ತ್ಕೊಳ್ಳಿ. ಸೊ ಇದನ್ನೇ ಹೇಳಕ್ಕೆ ಬಯಸ್ತೀನಿ, ನನ್ನ ಮಗನಿಗೂ ಅಷ್ಟೇ, ಬೇರೆಯವ್ರಿಗೂ ಅಷ್ಟೇ. ಮೊದಲನೇದಾಗಿ ತಾವು ದಕ್ಷ ಪೊಲೀಸ್ ಅಧಿಕಾರಿ ಅಂದರು. ದಕ್ಷವಾಗಿರಬೇಕು ಅಂತಲೇ ಸರ್ಕಾರ ನಮಗೆ ಸಂಬಳ ಕೊಡೋದು. ದಕ್ಷವಾಗಿರಬೇಕು ಅನ್ನೋದು ಪ್ರತಿಯೊಬ್ಬರ ಜವಾಬ್ದಾರಿ. ಮಗ ಸಿನಿಮಾ ಬರ್ತಾ ಇದೆ ಟಾಸ್ಕ್ ಅಂತ, ಹಾಗಾಗಿ ಅದು ಖುಷಿ ಆಯ್ತು. ಯಾಕಂದರೆ ಅದರಲ್ಲೂ ಸಹ ಸ್ವಲ್ಪ ಮಟ್ಟಿಗೆ ಪೊಲೀಸಿನ ಕಥೆ ಅಂಶಗಳಿದೆ ಅಂತ ಹೇಳಿದ್ದಾನೆ ಅವನು. ಅತಿ ಮುಖ್ಯವಾಗಿ ಏನಂತಂದರೆ ಈಗಿನ ಕಾಲದಲ್ಲಿ ಮಕ್ಕಳಿಗೆ ಅವ್ರದ್ದು ಏನೊಂದು ಪ್ಯಾಷನ್ ಇರುತ್ತೆ, ಆ ಪ್ಯಾಷನನ್ನು ನಾವು ಸಪೋರ್ಟ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ.
ಸೊ ಹಿಂದೆಲ್ಲ ನಮಗೆಲ್ಲ ತಂದೆ ತಾಯಿ ಮಕ್ಕಳಿಗೆ ಏನು ಒಳ್ಳೇದು ಅದನ್ನೇ ಮಾಡಿ ಅಂತ ಅನ್ನೋರು. ಈಗ ಚೇಂಜ್ ಆಗಿದೆ ಕಾನ್ಸೆಪ್ಟು, ಮಕ್ಕಳಿಗೆ ಏನು ಇಷ್ಟನೋ ಅದನ್ನು ಮಾಡಲಿ ಅಂತ. ಸೊ ಹಾಗಾಗಿ ನಾನು ಮಗನಿಗೆ ಏನು ಇಷ್ಟನೋ ಅದು ಮಾಡಲಿ ಅಂತ. ಅವನಿಗೆ ಮೊದಲಿಂದ ಸ್ವಲ್ಪ ಚಲನಚಿತ್ರಗಳ ಕಡೆ ಒಲವಿತ್ತು. ಹಿಂದೆ 2 ಸಿನಿಮಾದಲ್ಲಿ ಮಾಡಿದಾಗ ನಾನು ಜೀವನ ಪೂರ್ತಿ ಏನು ಮಾಡಬೇಡ ಅಂತ ಹೇಳಿದೆ ಅದನ್ನು ಮಾಡ್ಕೊಂಡು ಬಂದಿದ್ದ ಸ್ಕ್ರೀನ್ ಮೇಲೆ, ಭೀಮಾ ಸಿನಿಮಾದಲ್ಲಿಲ್ಲ. ಈಗ ಮೊದಲನೇ ಬಾರಿಗೆ ನಾಯಕ ನಟನಾಗಿ ಮಾಡ್ತಾಯಿದ್ದಾನೆ. ಸೊ ಹಾಗಾಗಿ ಇದರೊಂದು ಒಳ್ಳೆ ಪಾತ್ರ ಮಾಡಿದ್ದೀನಿ, ಖುಷಿ ಇದೆ. ಇದ್ರ ಜೊತೆಗೆ ನೀವು ಒಂದು ಮಾತು ಹೇಳಿದ್ರಂತೆ, ಸೊ ಎಜುಕೇಷನ್ ಇಂಪಾರ್ಟೆಂಟು, ಎಜುಕೇಷನ್ ಕಂಪ್ಲೀಟ್ ಮಾಡೋ ಅದಾದ್ಮೇಲೆ ನಿಮ್ಗೆ ಏನು ಬೇಕು ನೀವು ಮಾಡೋಣ. ಸೊ ಎಷ್ಟೋ ಜನರಿಗೆ ಅದು ಇನ್ಸ್ಪೈರ್ ಆಗುತ್ತೆ. ಯಾಕಂತೇಳಿದ್ರೆ ಎಜುಕೇಷನ್ ಇಂಪಾರ್ಟೆಂಟು, ಅದ್ರ ಜೊತೆಗೆ ಸ್ಕ್ರೀನ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಆದರೆ ಅದಕ್ಕಿಂತ ಇಂಪಾರ್ಟೆನ್ಸ್ ಎಜುಕೇಷನ್ ಅನ್ನುವಂಥದ್ದು. ಆ ಬಗ್ಗೆ ಸೊ ಶಿಕ್ಷಣ ಅನ್ನೋದು ಪ್ರತಿಯೊಬ್ಬರಿಗೂ ಮುಖ್ಯ ಆಗುತ್ತೆ. ಯಾಕಂದರೆ ಇವತ್ತು ನೀವು ಹೋದರೆ ಎಲ್ಲಾದರೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ನೀವೊಂದು LLB ಮಾಡಿರ್ತೀರ, ನಿಮ್ಗೊಂದು ಲಾ ಗ್ರಾಜ್ಯುಯೇಟ್ ಅಂದರೆ ಅದರದ್ದೇ ಆದಂಥ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ. ನೀವೊಬ್ಬ ಡಾಕ್ಟರ್ ನಿಮ್ಗೊಂದು ಪ್ರೊಫೆಷನಲ್ ಕಾನ್ಫಿಡೆನ್ಸ್ ಕೊಡುತ್ತೆ. ಹಾಗೆ ಶಿಕ್ಷಣ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಕಾನ್ಫಿಡೆನ್ಸ್ ಕೊಡೋದಕ್ಕೋಸ್ಕರ ಅದು ಬೇಕಾಗಿದೆ. ಮತ್ತು ಶಿಕ್ಷಣದಲ್ಲೂ ಸಹ ಈಗಿನ ಕಾಲಕ್ಕೆ, ಪ್ರಸಕ್ತ ಕಾಲಕ್ಕೆ ಏನೆಲ್ಲ ಬೇಕೋ ಅದು ಮುಂದೆ ಇಂಟ್ರೊಡ್ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ನಮ್ಮ ಸಿಲೆಬಸ್ ಬುಕ್ಗಳಲ್ಲಿ ನಾವು ಓದಿದಾಗ ಪೊಲೀಸ್ ಸ್ಟೇಷನ್ಗೆ ಹೇಗೆ ಕಂಪ್ಲೇಂಟ್ ಕೊಡಬೇಕು, ಒಂದು ವೆಹಿಕಲ್ನ ಹೇಗೆ ತೊಗೋಬೇಕು, ಒಂದು ಪ್ರಾಪರ್ಟಿ ತೊಗೋಬೇಕಾದ್ರೆ ಏನು ರೆಕಾರ್ಡ್ಸ್ ಬೇಕು, ಈ ಥರದ್ದು ಜನರಲ್ ನಾಲೆಜ್ ಇರ್ತಕ್ಕಂಥದ್ದು, ಪ್ರತಿದಿನ ಬೇಕಾಗಿರ್ತಕ್ಕಂಥದ್ದು ಶಿಕ್ಷಣದಲ್ಲಿ ಮುಂದಿನ ದಿನದಲ್ಲಿ ಅಳವಡಿಸಬೇಕು ಅಂತ ನಾನು ಆಸೆ ಪಡ್ತೀನಿ. ಸರ್, ಇದ್ರ ಜೊತೆಗೆ ನೀವು ಒಬ್ಬ ಅಧಿಕಾರಿ ಅಥವಾ ನಿಮ್ಮ ಮಗ ಅನ್ನೋದಕ್ಕಿಂತ ಆಚೆಗೆ ಹೊರತುಪಡಿಸಿ ಒಂದು ಒಳ್ಳೆ ನಟ ಜಯಶ್ರೀ ಅವರು. ಸೊ ಅವರ ವಾಯ್ಸ್ ಆಗಿರ್ಬೋದು, ಈ ಹಿಂದೆ ನಾವು ನೋಡಿದ ಭೀಮಾ ಆಗಿರ್ಬೋದು, ಸಲಗ ಆಗಿರ್ಬೋದು, ಒಂದು ಒಳ್ಳೆ ಅದ್ಭುತ ನಟನೆ ಮಾಡಿದ್ದಾರೆ. ಇಂತಹ ಒಬ್ಬ ನಟ ಈಗ ಮೇನ್ ಲೀಡಲ್ಲಿ ಬರ್ತಾ ಇದ್ದಾರೆ. ಸೊ ಆಡಿಯನ್ಸ್ಗೆ ಏನು ಹೇಳ್ತಾರೆ? ಆಡಿಯನ್ಸ್ಗೆ ಅಪ್ಪ ಆಗಿ ಹೇಳಲಿಕ್ಕೆ ಒಂದೇ ಬಯಸ್ತೀನಿ, ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ, ಇಷ್ಟ ಆದರೆ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂಥೇಳಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂಥೇಳಿ. ನನ್ನ ಮಗ ಆದರೆ ತಾನೇ ಏನಂತ, ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಯಾಕಪ್ಪ ಹೋಗ್ತೀಯ, ದುಡ್ಡು ಟೈಮ್ ವೇಸ್ಟ್ ಮಾಡ್ತೀಯ ಅಂತ ಹೇಳಬೇಕಾಗತ್ತೆ. ಆದರೆ ಹಂಗೆ ಹೇಳೋದಕ್ಕೆ ಮುಂಚೆ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಆಮೇಲೆ ಒಂದು ಸಿನಿಮಾ ತೆಗಿಯೋಕೆ ಎಷ್ಟೆಲ್ಲ ಕಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಇಟ್ಕೊಂಡು ಹೇಳಿ. ಆಗ ಖಂಡಿತ ನಿಮ್ಮ ಒಪಿನಿಯನ್ ಅವರು ಅರ್ಥ ಮಾಡಿಕೊಂಡು ತಪ್ಪು ಮಾಡಿದ್ರೆ ಸುಧಾರಿಸ್ಕೊಳ್ಳಿ, ತಿದ್ದುಕೊಳ್ಳಿ, ಕಲ್ತ್ಕೊಳ್ಳಿ. ಸೊ ಇದನ್ನೇ ಹೇಳಕ್ಕೆ ಬಯಸ್ತೀನಿ, ನನ್ನ ಮಗನಿಗೂ ಅಷ್ಟೇ, ಬೇರೆಯವ್ರಿಗೂ ಅಷ್ಟೇ. ಮೊದಲನೇದಾಗಿ ತಾವು ದಕ್ಷ ಪೊಲೀಸ್ ಅಧಿಕಾರಿ ಅಂದರು. ದಕ್ಷವಾಗಿರಬೇಕು ಅಂತಲೇ ಸರ್ಕಾರ ನಮಗೆ ಸಂಬಳ ಕೊಡೋದು. ದಕ್ಷವಾಗಿರಬೇಕು ಅನ್ನೋದು ಪ್ರತಿಯೊಬ್ಬರ ಜವಾಬ್ದಾರಿ. ಮಗ ಸಿನಿಮಾ ಬರ್ತಾ ಇದೆ ಟಾಸ್ಕ್ ಅಂತ, ಹಾಗಾಗಿ ಅದು ಖುಷಿ ಆಯ್ತು. ಯಾಕಂದರೆ ಅದರಲ್ಲೂ ಸಹ ಸ್ವಲ್ಪ ಮಟ್ಟಿಗೆ ಪೊಲೀಸಿನ ಕಥೆ ಅಂಶಗಳಿದೆ ಅಂತ ಹೇಳಿದ್ದಾನೆ ಅವನು. ಅತಿ ಮುಖ್ಯವಾಗಿ ಏನಂತಂದರೆ ಈಗಿನ ಕಾಲದಲ್ಲಿ ಮಕ್ಕಳಿಗೆ ಅವ್ರದ್ದು ಏನೊಂದು ಪ್ಯಾಷನ್ ಇರುತ್ತೆ, ಆ ಪ್ಯಾಷನನ್ನು ನಾವು ಸಪೋರ್ಟ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಸೊ ಹಿಂದೆಲ್ಲ ನಮಗೆಲ್ಲ ತಂದೆ ತಾಯಿ ಮಕ್ಕಳಿಗೆ ಏನು ಒಳ್ಳೇದು ಅದನ್ನೇ ಮಾಡಿ ಅಂತ ಅನ್ನೋರು. ಈಗ ಚೇಂಜ್ ಆಗಿದೆ ಕಾನ್ಸೆಪ್ಟು, ಮಕ್ಕಳಿಗೆ ಏನು ಇಷ್ಟನೋ ಅದನ್ನು ಮಾಡಲಿ ಅಂತ. ಸೊ ಹಾಗಾಗಿ ನಾನು ಮಗನಿಗೆ ಏನು ಇಷ್ಟನೋ ಅದು ಮಾಡಲಿ ಅಂತ. ಅವನಿಗೆ ಮೊದಲಿಂದ ಸ್ವಲ್ಪ ಚಲನಚಿತ್ರಗಳ ಕಡೆ ಒಲವಿತ್ತು. ಹಿಂದೆ 2 ಸಿನಿಮಾದಲ್ಲಿ ಮಾಡಿದಾಗ ನಾನು ಜೀವನ ಪೂರ್ತಿ ಏನು ಮಾಡಬೇಡ ಅಂತ ಹೇಳಿದೆ ಅದನ್ನು ಮಾಡ್ಕೊಂಡು ಬಂದಿದ್ದ ಸ್ಕ್ರೀನ್ ಮೇಲೆ, ಭೀಮಾ ಸಿನಿಮಾದಲ್ಲಿಲ್ಲ. ಈಗ ಮೊದಲನೇ ಬಾರಿಗೆ ನಾಯಕ ನಟನಾಗಿ ಮಾಡ್ತಾಯಿದ್ದಾನೆ. ಸೊ ಹಾಗಾಗಿ ಇದರೊಂದು ಒಳ್ಳೆ ಪಾತ್ರ ಮಾಡಿದ್ದೀನಿ, ಖುಷಿ ಇದೆ. ಇದ್ರ ಜೊತೆಗೆ ನೀವು ಒಂದು ಮಾತು ಹೇಳಿದ್ರಂತೆ, ಸೊ ಎಜುಕೇಷನ್ ಇಂಪಾರ್ಟೆಂಟು, ಎಜುಕೇಷನ್ ಕಂಪ್ಲೀಟ್ ಮಾಡೋ ಅದಾದ್ಮೇಲೆ ನಿಮ್ಗೆ ಏನು ಬೇಕು ನೀವು ಮಾಡೋಣ. ಸೊ ಎಷ್ಟೋ ಜನರಿಗೆ ಅದು ಇನ್ಸ್ಪೈರ್ ಆಗುತ್ತೆ. ಯಾಕಂತೇಳಿದ್ರೆ ಎಜುಕೇಷನ್ ಇಂಪಾರ್ಟೆಂಟು, ಅದ್ರ ಜೊತೆಗೆ ಸ್ಕ್ರೀನ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಆದರೆ ಅದಕ್ಕಿಂತ ಇಂಪಾರ್ಟೆನ್ಸ್ ಎಜುಕೇಷನ್ ಅನ್ನುವಂಥದ್ದು. ಆ ಬಗ್ಗೆ ಸೊ ಶಿಕ್ಷಣ ಅನ್ನೋದು ಪ್ರತಿಯೊಬ್ಬರಿಗೂ ಮುಖ್ಯ ಆಗುತ್ತೆ. ಯಾಕಂದರೆ ಇವತ್ತು ನೀವು ಹೋದರೆ ಎಲ್ಲಾದರೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ನೀವೊಂದು LLB ಮಾಡಿರ್ತೀರ, ನಿಮ್ಗೊಂದು ಲಾ ಗ್ರಾಜ್ಯುಯೇಟ್ ಅಂದರೆ ಅದರದ್ದೇ ಆದಂಥ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ. ನೀವೊಬ್ಬ ಡಾಕ್ಟರ್ ನಿಮ್ಗೊಂದು ಪ್ರೊಫೆಷನಲ್ ಕಾನ್ಫಿಡೆನ್ಸ್ ಕೊಡುತ್ತೆ. ಹಾಗೆ ಶಿಕ್ಷಣ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಕಾನ್ಫಿಡೆನ್ಸ್ ಕೊಡೋದಕ್ಕೋಸ್ಕರ ಅದು ಬೇಕಾಗಿದೆ. ಮತ್ತು ಶಿಕ್ಷಣದಲ್ಲೂ ಸಹ ಈಗಿನ ಕಾಲಕ್ಕೆ, ಪ್ರಸಕ್ತ ಕಾಲಕ್ಕೆ ಏನೆಲ್ಲ ಬೇಕೋ ಅದು ಮುಂದೆ ಇಂಟ್ರೊಡ್ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ನಮ್ಮ ಸಿಲೆಬಸ್ ಬುಕ್ಗಳಲ್ಲಿ ನಾವು ಓದಿದಾಗ ಪೊಲೀಸ್ ಸ್ಟೇಷನ್ಗೆ ಹೇಗೆ ಕಂಪ್ಲೇಂಟ್ ಕೊಡಬೇಕು, ಒಂದು ವೆಹಿಕಲ್ನ ಹೇಗೆ ತೊಗೋಬೇಕು, ಒಂದು ಪ್ರಾಪರ್ಟಿ ತೊಗೋಬೇಕಾದ್ರೆ ಏನು ರೆಕಾರ್ಡ್ಸ್ ಬೇಕು, ಈ ಥರದ್ದು ಜನರಲ್ ನಾಲೆಜ್ ಇರ್ತಕ್ಕಂಥದ್ದು, ಪ್ರತಿದಿನ ಬೇಕಾಗಿರ್ತಕ್ಕಂಥದ್ದು ಶಿಕ್ಷಣದಲ್ಲಿ ಮುಂದಿನ ದಿನದಲ್ಲಿ ಅಳವಡಿಸಬೇಕು ಅಂತ ನಾನು ಆಸೆ ಪಡ್ತೀನಿ. ಸರ್, ಇದ್ರ ಜೊತೆಗೆ ನೀವು ಒಬ್ಬ ಅಧಿಕಾರಿ ಅಥವಾ ನಿಮ್ಮ ಮಗ ಅನ್ನೋದಕ್ಕಿಂತ ಆಚೆಗೆ ಹೊರತುಪಡಿಸಿ ಒಂದು ಒಳ್ಳೆ ನಟ ಜಯಶ್ರೀ ಅವರು. ಸೊ ಅವರ ವಾಯ್ಸ್ ಆಗಿರ್ಬೋದು, ಈ ಹಿಂದೆ ನಾವು ನೋಡಿದ ಭೀಮಾ ಆಗಿರ್ಬೋದು, ಸಲಗ ಆಗಿರ್ಬೋದು, ಒಂದು ಒಳ್ಳೆ ಅದ್ಭುತ ನಟನೆ ಮಾಡಿದ್ದಾರೆ. ಇಂತಹ ಒಬ್ಬ ನಟ ಈಗ ಮೇನ್ ಲೀಡಲ್ಲಿ ಬರ್ತಾ ಇದ್ದಾರೆ. ಸೊ ಆಡಿಯನ್ಸ್ಗೆ ಏನು ಹೇಳ್ತಾರೆ? ಆಡಿಯನ್ಸ್ಗೆ ಅಪ್ಪ ಆಗಿ ಹೇಳಲಿಕ್ಕೆ ಒಂದೇ ಬಯಸ್ತೀನಿ, ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ, ಇಷ್ಟ ಆದರೆ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂಥೇಳಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂಥೇಳಿ. ನನ್ನ ಮಗ ಆದರೆ ತಾನೇ ಏನಂತ, ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಯಾಕಪ್ಪ ಹೋಗ್ತೀಯ, ದುಡ್ಡು ಟೈಮ್ ವೇಸ್ಟ್ ಮಾಡ್ತೀಯ ಅಂತ ಹೇಳಬೇಕಾಗತ್ತೆ. ಆದರೆ ಹಂಗೆ ಹೇಳೋದಕ್ಕೆ ಮುಂಚೆ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಆಮೇಲೆ ಒಂದು ಸಿನಿಮಾ ತೆಗಿಯೋಕೆ ಎಷ್ಟೆಲ್ಲ ಕಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಇಟ್ಕೊಂಡು ಹೇಳಿ. ಆಗ ಖಂಡಿತ ನಿಮ್ಮ ಒಪಿನಿಯನ್ ಅವರು ಅರ್ಥ ಮಾಡಿಕೊಂಡು ತಪ್ಪು ಮಾಡಿದ್ರೆ ಸುಧಾರಿಸ್ಕೊಳ್ಳಿ, ತಿದ್ದುಕೊಳ್ಳಿ, ಕಲ್ತ್ಕೊಳ್ಳಿ. ಸೊ ಇದನ್ನೇ ಹೇಳಕ್ಕೆ ಬಯಸ್ತೀನಿ, ನನ್ನ ಮಗನಿಗೂ ಅಷ್ಟೇ, ಬೇರೆಯವ್ರಿಗೂ ಅಷ್ಟೇ.